ಸುಧಾರಣೆ ಆದ್ರೆ 5ರಿಂದ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಆ ಊರು ಸುಧಾರಣೆ ಆಗ್ಬೇಕು. ಬೆಳಗಾವಿ ಹಂಗೆ ನನಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಕಾಣಿಸ್ಬೇಕು. ನನ್ನ मनी आणि मराठी पण मी कसं आता मराठी बोलायला शिकलेला आहे. तुम्ही पण थोडा कोशिश करा. हे गव्हर्नमेंट प्रोग्राम आहे, शूटिंग होतात. ಈ ಕ್ಷೇತ್ರದಾಗ ಹಂಗ ಆಗ್ಬೇಕು ಅನ್ನೋದಕ್ಕೆ ನಾನು ಇದನ್ನ ಬೆಳಗ್ಗೆ ಎದ್ದುಕೊಳ್ಳೆ ನೋಡಿ ಆ ಮತ್ತೆ ಕೆಲಸನೂ ಮಾಡಿದೆ. ಇವತ್ತು ಬೆಳಗ್ಗೆ ನನ್ನ ವ್ಯಾಯಾಮ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ನನ್ನ ಕ್ಷೇತ್ರದಲ್ಲಿ ಸಹ್ಯಾದ್ರಿ ನಗರದಲ್ಲಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮಹಾಬಲೇಶ್ವರ ದೇವಸ್ಥಾನ ಮಾಡ್ತಾ ಇದ್ದೆ. 2 ಕೋಟಿ ರೂಪಾಯಿ ಖರ್ಚು. ನಾಳೆ 15ನೇ ತಾರೀಕು ಶಿವರಾತ್ರಿ ದಿನ ಅದ್ರ ಉದ್ಘಾಟನೆ ಇಟ್ಕೊಂಡಿದ್ರಿ. 5 ಕೋಟಿ ಖರ್ಚು ಮಾಡಿ ಅದ್ರ ಸುತ್ತಮುತ್ತ ಎಲ್ಲಾ ರೋಡ್ ಹಾಕ್ಸಿದ್ವಿ. ಈ ಸಹ್ಯಾದ್ರಿ ನಗರ ರೋಡ್ ವ್ಯವಸ್ಥೆ ಮಾಡಿದ್ವಿ. ಆ ಮಹಾಬಲೇಶ್ವರ ಟೆಂಪಲ್ಗೆ 1.5 ಕೋಟಿ ರೂಪಾಯಿ ಗಾರ್ಡನ್ ಮಾಡಿಸಿದ್ವಿ. ಅಂದ್ರೆ ಬರೇ 700 ಮತದಾರ ಇರುವಂತ ಒಂದು ಜಾಗಕ್ಕೆ ಸುಮಾರು 20 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನ ಬ್ಯೂಟಿಫಿಕೇಶನ್ ಮಾಡಿಸ್ತಾ ಇದ್ದಾರೆ. ಯಾಕೆ? ನನ್ನಲ್ಲಿ ಅದು ಏನಿದೆ, ಏನ್ ಹೇಳ್ತಾರೆ, इच्छाशक्ती. मराठीमध्ये सांगतात ना, पोटामध्ये उर्मी आहे, काम करायचं एक इच्छा आहे, इच्छाशक्ती. ಅದ್ರ ಸಲುವಾಗಿ ಮಾಡ್ತೀನಿ. ಹೊರತಾಗೆ ಇಲೆಕ್ಷನ್ ನಾಳೆ ಐತಿ, ನಿಮ್ನೆಲ್ಲ ಈಗ ಯಾವಾಗ ಕಲಿಸ್ಬೇಕು? ಎಲ್ಲರೂ ಇಲೆಕ್ಷನ್ ಇನ್ನೊಂದು ತಿಂಗಳಿಂದ ಕಲಿಸ್ಬೇಕು. ಇಲೆಕ್ಷನ್ ನಿಮ್ಗೆ ಎಷ್ಟು ದಿನ ಇದೆ? 2.5 ವರ್ಷ. ನಾನು ನಿಮ್ನೆಲ್ಲ ಯಾಕೆ ಕಲಿಸ್ಕೊಂಡೆ? ನಿಮ್ಮಿಂದನೂ ನನಗೆ ಬೇಕಾಗಿದೆ ಸ್ವಲ್ಪ. ಏನು ಅಕ್ಕ ಹಿಂಗಿದೆ, ಇಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಇಲ್ಲಿ ಈ ಮಹಿಳೆಯರಿಗೆ ಅನಾನುಕೂಲ ಇದೆ, ಇಲ್ಲಿ ಈ ಮಹಿಳೆಯರ ಸಲುವಾಗಿ ಸರ್ಕಾರದಿಂದ ಇನ್ನಷ್ಟು ಜಾಸ್ತಿ ಒತ್ತು ಕೊಡಿ. ನೀವು ಮಹಿಳಾ ಮಂತ್ರಿ ಇದ್ದೀರಿ, ನೀವು ನನ್ನ ಹತ್ರ ಬರಲಿಲ್ಲ, ಬಟ್ ನಾನು ನಿಮ್ಮನ್ನು ಕರ್ಸ್ಕೊಂಡು ಅಕ್ಕ ಕೆಫೆ ಉದ್ಘಾಟನೆಗೆ ಅಷ್ಟೇ ಕರೆದ್ರಿ. ಅಕ್ಕ ಕೆಫೆನಲ್ಲಿ ತಿನ್ನಕ್ಕೆ ಯಾರಾದ್ರೂ ಕರೆದ್ರಿ? ನನ್ನ ಕರೆದ್ರಿ? ನಾನೇ ಉದ್ಘಾಟನೆ ಮಾಡಿಕೊಟ್ಟೆ. ನಾನು ಬರೀ ಕೆಲಸ ಮಾಡ್ಕೊಂಡು ಅಷ್ಟೇ ಹೋಗ್ಲಿ? ನನಗೆ ಏನು ಸರ್ಕಾರದಿಂದ ಯೋಜನೆ ಗ್ರಾಮ ಮಟ್ಟದಲ್ಲಿ ತಾವು ಮುಟ್ಟಿಸ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಇಫೆಕ್ಟ್ ಆಗಿದೆ. ನಾವ್ ಯಾಕೆ ನಿಮ್ಮನ್ನೆಲ್ಲ ಮಾಡಿದೀವಿ ಕೊಂಡಿ ಹಾಗೆ ಅಂತಂದ್ರೆ, ಪೀಪಲ್ಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಲಿ, ಅಂದ್ರೆ ಜನರ ಜೊತೆ ನಮ್ಮ ಸಂಪರ್ಕ ಇನ್ನು ಜನಪ್ರಿಯತೆಗೆ ಮೂಲ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಬಹಳಷ್ಟು ಗ್ರೂಪ್ಗಳ ಜೊತೆ ಇವತ್ತು ಟಚ್ ನಲ್ಲಿದ್ದೀರಾ.